ನನ್ನ ಮಾತು ನಡೆಸಿಕೊಡುವಿಯಾ? ಹೇಳುವೆನು ಕೇಳು. ತಮ್ಮನ ಅರಮಂದಿರಕ್ಕೆ ಹೋಗಿ ಮೊತ್ತವನ್ನು ತೆಗೆದುಕೊಂಡ ಬಾ. ಚಂದ್ರನಾಥೆಂಬ ಕಾಂತನಿಗೆ ಬೇಕಾಗಿರುವುದು ಕನ್ಯಾ ಶೈಲೇಂದ್ರಿ. ನಾನು ಮೊದಲೇ ಹೇಳಿದ್ದನಲ್ಲವೇ ಏನೆಂದು? ನಾನು ಪರರ ಮನೆಗೆ ಹೋಗುವುದಿಲ್ಲ, ಪರರ ಸೇವೆಯನ್ನು ಮಾಡುವುದಿಲ್ಲವೆಂದು. ಅಂದು ನಾನು ಜಲವನ್ನು ತಂದಾಗ ನಮ್ಮನ್ನು ಎತ್ತಲು ನೋಡಿದನು, ಏನೇನು ಮಾತನಾಡಿದನು. ಹೌದೇ? ನನ್ನ ತಮ್ಮನ ಅರಮಂದಿರಕ್ಕೆ ಹೋಗುವುದಿಲ್ಲ, ನಿನ್ನನ್ನು ನೋಡಿ ಏನೇನೋ ಮಾಡಿದ ಎತ್ತಲು ನೋಡಿದ ನೀನು ಕೈ ಮುಗಿದ್ರು ನಾನು ಕೇಳುವುದಿಲ್ಲ. ಶೈಲೇಂದ್ರಿ, ನಮ್ಮ ಮನೆ ದಾಸಿ ಕೆಲಸಕ್ಕಾಗಿ ನೀನು ಬಂದಿರುವೆ. ನಾನು ಹೇಳಿದ ಕೆಲಸ ನೀನು ಮಾಡಲೇಬೇಕು. ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬರಬೇಕು ಅಂದ್ರೆ ಇಲ್ಲವಾದ್ರೆ ಅರಮಂದಿರವನ್ನು ಬಿಟ್ಟು ಹೋಗಬೇಕು ಅಂತ ಗಟ್ಟಿಯ ಶೈಲೇಂದ್ರಿ. ಅಯ್ಯೋ ನಾನು ಹೇಗೆ ಮಾಡಲಿ ಅಮ್ಮ ಜನನಿ, ಇದುವರೆಗೂ ನಿಮ್ಮ ಬಟ್ಟೆಯನ್ನು ಬಿಟ್ಟರಿವನು, ನಿಮ್ಮ ಅನ್ನವನ್ನು ಉಂಟರಿವನು ತಿಳಿದುಕೊಂಡಿರುವೆಯಾ ಶೈಲೇಂದ್ರಿ? ಈಗ ಒಮ್ಮೆ ನಮ್ಮಲ್ಲಿ ಅರಮನೆಯನ್ನು ಬಿಟ್ಟು ಹೋಗಿ ಎಂದರೆ ಹೀಗೆ ಹೋಗಿ ನಿನ್ನ ಇಷ್ಟದಂತೆ ಸುವರ್ಣ ಪಾತ್ರೆಯನ್ನು ಕೊಡು, ಅರಮಂದಿರವನ್ನು ಬಿಟ್ಟು ಹೋಗಬೇಡ, ನೀನು ಮಧುವನ್ನು ತೆಗೆದುಕೊಂಡು ಅಷ್ಟೇ ಸಾಕು. ತಮ್ಮನನ್ನು ಚೆನ್ನಾಗಿ ನೋಡಿಕೋ. ಬಾಬಾ